ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ಸಣ್ಣಗಾಗಿರೋ ಟೊಮೊಟೊದಾಗಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ತೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಬಾಣಲಿಗೆ ಅದಕ್ಕೆ ಟೊಮೊಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಅದು ನೀರು ಹಾಕ್ತಿಲ್ದೇ ಫ್ರೈ ಮಾಡಬೇಕು. ನೀರು ಹಾಕ್ಬಾರ್ದು. ನೀರು ಹಾಕಿದರೆ ಉಪ್ಪಿನಕಾಯಿ ಕೆಟ್ಟೋಗುತ್ತೆ. ಅದನ್ನು ಚೆನ್ನಾಗಿ ಬಾಡಿಸಿ ಎಣ್ಣೆಲಿ ಅದು ಫ್ರೈ ಆಗಬೇಕು. ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಕ್ಕೆ ಬಿಡಿ. ಈಗ ಇನ್ನೊಂದು ಚಿಕ್ಕ ಬಾಣಲಿ ತಗೊಂಡು ಅದಕ್ಕೆ 1/4 ಸ್ಪೂನು ಮೆಂತ್ಯ, 1 ಟೇಬಲ್ ಸ್ಪೂನು ಸಾಸಿವೆ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದು ಆಗಬೇಕು. ಕೆಂಪಗಾದ್ಮೇಲೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಚೆನ್ನಾಗಿ ಕೆಂಪಗೆ ಆದಮೇಲೆ ಬೇರೆ ಅದು ಆರಕ್ಕೆ ಬಿಡಿ. ಆರಿದ್ಮೇಲೆ ಮಿಕ್ಸಿ ಜಾರಿಗೆ ಅದು ಹುರಿದಿರೋ ಪದಾರ್ಥನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು 1 ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಹಾಕ್ಕೊಂಡು ಅದಕ್ಕೆ 1 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ರಿ. 1/4 ಸ್ಪೂನು ಅರಿಶಿನ, ಬೆಳ್ಳುಳ್ಳಿ 1 ಗೆಡ್ಡೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡು ಅದು ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಮೇಲೆ ಅದನ್ನು ಇವಾಗ ಬೆಂದಿರೋದು ಟೊಮೊಟೊನ ಅದು ನೀರೆಲ್ಲ ಆವಿಯಾಗಿ ಗಟ್ಟಿಗೆ ಪೇಸ್ಟ್ ಆದಂಗೆ ಆಗ್ತೈತಿ. ಪೇಸ್ಟ್ ಆಗ್ತೈತೆ. ಅದನ್ನು ಒಂದು ಬೇರೆ ಬಟ್ಲಿಗೆ ಹಾಕ್ಕೊಳ್ರಿ. ಬೇರೆ ಬಟ್ಲಿಗೆ ಹಾಕ್ಕೊಂಡು ಈ ಟೊಮೊಟೊ ತೋಟದಲ್ಲೆಲ್ಲ ಸಿಗುತ್ತೆ, ಚೆನ್ನಾಗಿರುತ್ತೆ. ಚೆರ್ರಿ ಟೊಮೊಟೊ ಅಂತಾರೆ, ನಾವು ಚಿಕ್ಕ ಟೊಮೊಟೊ ಅಂತ ಹೇಳ್ತೀವಿ. ಇದು ಈ ಥರ ಮಾಡ್ಕೊಂಡು ತಿನ್ನಿ ಒಂದ್ಸತಿ, ಎಷ್ಟು ಚೆನ್ನಾಗಿರುತ್ತೆ. ಅದೇ ಬಾಣಲಿಗೆ 1 ಟೇಬಲ್ ಸ್ಪೂನ್ ಎಣ್ಣೆ, ಇದಕ್ಕೆ ಎಣ್ಣೆ ಜಾಸ್ತಿ ಬೇಕು. 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದು ಚೆನ್ನಾಗಿ ಕಾಯ್ದ ಮೇಲೆ ಸಾಸಿವೆ ಸಿಡಿದ್ಮೇಲೆ 1 ಟೇಬಲ್ ಸ್ಪೂನು ಕಡಲೆಬೇಳೆ, 1 ಟೇಬಲ್ ಸ್ಪೂನು ಉದ್ದಿನಬೇಳೆ, ಅದು ಕೆಂಪಗಾದ್ಮೇಲೆ 1/4 ಸ್ಪೂನು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಬಾಡಿಸಿ. ಕರಿಬೇವಿನ ಸೊಪ್ಪು, ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ರಿ. ಇಂಗು ಅದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಟೊಮೊಟೊ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲೇ ಬಾಡಿಸ್ಕೊಳ್ರಿ. ನೀರು ಹಾಕ್ಬಾರ್ದು. ನೀರು ಹಾಕಿದರೆ ಉಪ್ಪಿನಕಾಯಿ ಎಲ್ಲ ಹಾಳಾಗೋಗ್ತೈತಿ. ನೀರು ಹಾಕ್ತಿರೋ ಮಡಿಕೊಂಡ್ರೆ ಜಾಸ್ತಿ ದಿನ 15 ದಿನ ನೀವು ಆಚೆ ಇಟ್ಕೊಂಡು ತಿಂದ್ರೂ ಹಂಗೆ ಚೆನ್ನಾಗಿರ್ತೈತಿ. ಇದು ಚಪಾತಿಗೆ, ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಚಪಾತಿಗೆ, ರೋಟಿಗೆ ಎಲ್ಲ ಚೆನ್ನಾಗಿರ್ತೈತಿ ಉಪ್ಪಿನಕಾಯಿ ಥರ. ಇದು 15 ದಿನ ನೀನು ಮಡಗಿರೂ ಫ್ರಿಜ್ಜಲ್ಲಿ ಇಡಬೇಡ್ರಿ. ಆಚೆ ಇಟ್ಟರೂ ಏನೂ ಆಗಲ್ಲ, ಚೆನ್ನಾಗಿರ್ತೈತೆ. ಈ ಥರ ಮಾಡಿ ಆಮೇಲೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಪೌಡ್ರೆಲ್ಲ, ಅದನ್ನ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ. ಅದರೊಳಗಡೆ ಅದನ್ನೆಲ್ಲ ಮಿಕ್ಸ್ ಆಗಬೇಕು. ನೀವು ಆ ಥರ ಕೈ ತಿರುಗುತ್ತಿದ್ರೆ ಅದೇ ಪೇಸ್ಟೆಲ್ಲ ಮಿಕ್ಸ್ ಆಗುತ್ತೆ. ನೋಡಿರಿ, ಇದು ಈಗ ಆಗಿದೆ ಟೊಮೊಟೊ ಉಪ್ಪಿನಕಾಯಿ. ಥ್ಯಾಂಕ್ ಯು.